ಬನ್ನಿ ವೆಲ್ಕಮ್ ಬ್ಯಾಕ್ ಟು VS ಇನ್ ಲಂಡನ್. ಕ್ರಿಸ್ಪಿಯಾಗಿ ದೋಸೆ, ಸೂಪರ್ ಆಗಿ ಇಡ್ಲಿ. ಸೊ ಅಣ್ಣ ಸಾಂಬಾರ್ ಮಾಡ್ತಾಳಂತೆ. ನಂದು ದೋಸೆ ಹಿಟ್ ಮಾಡೋದು, ಇಡ್ಲಿ ಹಿಟ್ ಮಾಡೋದು ನನ್ನ ಜವಾಬ್ದಾರಿ. ಸೊ ಮೆಜರ್ಮೆಂಟ್ಸಿಗೆ ನಾನು ತೋರಿಸ್ತೀನಿ ಏನೇನಿದೆ ಇಲ್ಲಿ ಅಂದರೆ, ರೈಸು ಇದು ಮೆಜರಿಂಗ್ ಕಪ್ ನಾವು ತೊಗೊಂಡಿರೋದು, ಇದರದ್ದು ಡಬಲ್ ತೊಗೊಂಡಿದ್ದೀವಿ ರೈಸ್. ಸೊ ಇದು ಡಬಲ್ ರೈಸ್ ಹಾಕ್ಕೊಂಡಿದ್ದೀನಿ ಬೌಲಲ್ಲಿ. ಮತ್ತು ಬರೀ ರೈಸ್ ಮಾತ್ರ ತಿನ್ನಬಾರ್ದು, ಯಾಕಂದರೆ ಬರೀ ಅಕ್ಕಿ ಆಗೋಗುತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ತೊಗರಿಬೇಳೆ ಸೇಮ್ ಒಂದು ಮೆಜರ್ಮೆಂಟ್ ಹಾಕಿದ್ದೀವಿ. ಅಗೇನ್ ರಿಪೀಟ್ ಮಾಡ್ತೀನಿ, ಇದು 2 ಕಪ್ಪು, ಇದು 1 ಕಪ್ಪು. ಆ್ಯಂಡ್ ಒಂದು ಕೈ ಹಿಡಿಯೋ ಆಗೋಷ್ಟು, ನಂದು ಕೈ ಹಿಡಿಯೋ ಆಗೋಷ್ಟು ಅವಲಕ್ಕಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 4-5 ಸ್ಪೂನ್ ಮೆಂತ್ಯ ಇಟ್ಕೊಂಡಿದ್ದೀನಿ. ಬಟ್ ಮೆಂತ್ಯ ನಾವು 4-5 ಸ್ಪೂನ್ ಹಾಕಲ್ಲ. ಮತ್ತು ಒಂದು ಟಿಪ್ ಏನಂದರೆ, ಕ್ರಿಸ್ಪಿಯಾಗಿ ದೋಸೆ ಬರಬೇಕು ಅಂದರೆ ನನಗೆ ಗೊತ್ತಿರೋಂಗೆ, ನಾವು ಮನೇಲಿ ಟ್ರೈ ಮಾಡಿದಂಗೆ ಕಡಲೆಬೇಳೆ ಒಂದು 3-4 ಸ್ಪೂನ್ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಮೇನ್ ಬಂದ್ಬಿಟ್ಟು ಉದ್ದಿನಬೇಳೆನೂ ಇದೆ. ಹಿಂಗೆ ಅಂತ ನಾನು ಮೆಜರ್ಮೆಂಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಏನು ಮಾಡ್ತೀನಿ ಅಂದರೆ, ಉದ್ದಿನಬೇಳೆ ಫಸ್ಟ್ ಹಾಕೊಂಬಿಡೋಣ. ನಾನು ಸ್ಟೀಲ್ ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಬೌಲ್ ಅಂದರೆ ಇದೇನಿದೆ ಮೆಷರ್ಮೆಂಟು, ಅಷ್ಟು ಉದ್ದಿನಬೇಳೆ ಇಷ್ಟೇ ಸಾಕು. ಸುಮಾರು ಸಲ ಏನಂದರೆ ಜಾಸ್ತಿ ಹಾಕ್ಬಿಡ್ತೀವಿ, ಇದೇ ಡಬಲ್ ಟ್ರಿಪಲ್ ಆಗುತ್ತೆ. ಈ ಬೌಲ್ ಏನಿದೆ, ನಾಳೆ ಬೆಳಗ್ಗೆ ಅಷ್ಟು ನೀರು ಹಾಕಿ ನೆನೆಸ್ಬಿಟ್ಟು ಇಟ್ಟಂಗೆ ಇದು ಕಂಪ್ಲೀಟಾಗಿ ತುಂಬಿಡುತ್ತೆ. ಸೊ ಇದನ್ನ ಸೈಡ್ಗೆ ಇಡೋಣ. ಇದನ್ನು ವಾಶ್ ಮಾಡ್ತೀನಿ. ಇವಾಗ ಇದರಲ್ಲಿ ಏನು ನಾನು ಡಬಲ್ ಆಗೋಷ್ಟು ರೈಸ್ ಇದೆ, ಅದನ್ನ ಇದಕ್ಕೆ ಹಾಕೋತೀನಿ. ಮತ್ತು 1 ಕಪ್ ಹೇಳ್ದಂಗೆ ತೊಗರಿಬೇಳೆ ಹಾಕೋತೀನಿ, ಏನಕ್ಕಂದರೆ ಬರೀ ರೈಸ್ ಆಗಿರೋದ್ರಿಂದ ಚೆನ್ನಾಗಿರಲ್ಲ. ಸೊ ಇದೊಂದು ತೊಗರಿಬೇಳೆ ಅಷ್ಟು ಹಾಕೋತೀನಿ. ಮತ್ತು ಅವಲಕ್ಕಿ ಆವಾಗಲೇ ಹೇಳ್ದಂಗೆ 1 ಕೈ ಹಿಡಿಯಷ್ಟು ಅವಲಕ್ಕಿ, ನೋಡಿ ಇಲ್ಲಿ 1 ಕೈ ಹಿಡಿಯಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಇದಿನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಒಂದೊಂದ್ಸಲಿ ಸಪ್ರೇಟಾಗಿ ನೆನೆಸ್ಬಿಟ್ಟು ಇಡ್ತಾರೆ, ಬಟ್ ಮರ್ತೋಗ್ತೀವಿ ರುಬ್ಬೋವಾಗ ಅದು. ಮತ್ತು ಹೇಳಿದ್ನಲ್ಲ, ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾನೊಂದು 4 ಸ್ಪೂನ್ಸ್ ಆಗೋಷ್ಟು ಕಡಲೆಬೇಳೆ, ಚೆನ್ನಾದಲ್ಲ, ಮೆಂತ್ಯ ಕಾಳು ಆ್ಯಕ್ಚುಲಿ ಇನ್ನೂ ಕಮ್ಮಿನೇ ಹಾಕಬೇಕು, ನಾನು ಇಷ್ಟೇ ಹಾಕ್ತಿದ್ದೀನಿ. ಇದಿಷ್ಟು ವಾಶ್ ಮಾಡಿ ಓವರ್ ನೈಟ್ ನೆನೆಸಿ ನಾಳೆ ರುಬ್ಬೋಣ. ನಾಳೆ ಮತ್ತೆ ಸಿಗೋಣ. ನೋಡ್ತಿದ್ದೀರಲ್ಲ, ಓವರ್ ನೈಟ್ ಸೋಪ್ ಮಾಡಿದ್ದೀವಿ. ಬೆಳಗ್ಗೆ ಇವಾಗ ಒಂದು 9 o'clock, ರಾತ್ರಿ ಒಂದು 10-10:30 ನೆನೆಸಿದ್ವಿ. ಕರೆಕ್ಟಾಗಿ ಒಂದು 12-13 hours ಆಗಿದೆ. ಫಸ್ಟು ಯಾವತ್ತು ಉದ್ದಿನಬೇಳೆನ ರುಬ್ಬಬೇಕು, ಚೆನ್ನಾಗಿ ಒಳ್ಳೆ ಬೆಣ್ಣೆ ರುಬ್ದಂಗೆ ನುಣ್ಣಕ್ಕೆ ರುಬ್ಬಬೇಕು. ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ರುಬ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಒಳ್ಳೆ ಪ್ರಾಪರ್ ಬೆಣ್ಣೆ ಬಂದಂಗಿದೆ. ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನಕ್ಕಂದರೆ ಆ ಕೆಳಗಡೆ ಇರೋ ಉದ್ದಿನಬೇಳೆ ಮತ್ತು ಮೇಲ್ಗಡೆ ಇರೋ ಅಕ್ಕಿ ಮತ್ತು ಬೇಳೆ ಏನು ರುಬ್ಬಿದ್ದೀನಿ ನೋಡಿ, ಕೆಳಗಡೆ ಗಟ್ಟಿ ಇದೆ, ಮೇಲ್ಗಡೆ ತೆಳ್ಳಕ್ಕಿದೆ. ಸೊ ಇದನ್ನು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರೆಸ್ಬೇಕು. ಅವನ್ನಲ್ಲಿ ಇಟ್ಬಿಟ್ಟು ಲೈಟ್ ಆನ್ ಮಾಡಿಬಿಡ್ತೀವಿ. ಸೊ ಓವರ್ ನೈಟ್ ನೀಟಾಗಿ ಆ ಹೀಟಿಗೆ ಫಾರ್ಮೆಂಟ್ ಆಗಿ ಚೆನ್ನಾಗಾಗುತ್ತೆ. ಇಟ್ಬಿಡೋಣ ಒಳಗಡೆ. ಆ್ಯಂಡ್ ಇದ್ರದ್ದು ಲೈಟ್ ಆನ್ ಮಾಡಿಬಿಡ್ತೀನಿ ನಾನು. ಬೇಸಿಕ್ಲಿ ಲೈಟ್ ಇದ್ದರೆ ಲೈಟ್ ಆನ್ ಮಾಡ್ಬೋದು, ಇಲ್ಲಾಂದರೆ ಇಟ್ಸ್ ಓಕೆ. ಲೈಟ್ ಇದ್ರೆ ಏನಾಗುತ್ತೆ ಅಂದರೆ ನೀಟಾಗಿ ಫಾರ್ಮೆಟ್ ಆಗುತ್ತೆ, ಯಾಕಂದರೆ ಒಂದು ಸ್ವಲ್ಪ ಹೀಟ್ ಇರುತ್ತೆ. ಆ್ಯಂಡ್ ಇದು ಕ್ಲೋಸ್ ಮಾಡೋದ್ರಿಂದ ಓವರ್ ನೈಟ್ ನಮಗೆ ಬ್ಯಾಟರ್ ಚೆನ್ನಾಗಿ ಫಾರ್ಮೆಂಟ್ ಆಗುತ್ತೆ. ಮಾರ್ನಿಂಗ್ ಒಂದು 8-8:30 ನೋಡೋಣ ಹೆಂಗೆ ಫಾರ್ಮೆಂಟ್ ಆಗಿದೆ, ತೋರಿಸ್ತೀನಿ ಬನ್ನಿ. ಲೈಟ್ ಹಂಗೆ ಆನಲ್ಲೇ ಇದೆ. ಆ್ಯಕ್ಚುಲಾಗಿ ನಾನು ಟ್ರೇ ಮೇಲೆ ಇಟ್ಟಿದ್ದೆ, ಗೊತ್ತಿತ್ತು ಚೆಲ್ಲತ್ತೆ, ಮೇ ಬಿ ಓವರ್ ಫಾರ್ಮೆಂಟ್ ಆದರೆ ಅಂತ. ಲೇಟಾಗಿ ತೋರಿಸ್ತೀನಿ, ಇಲ್ಲ ತಗೊಬಿಡ್ತೀನಿ ಮೇಲೆ. ಕ್ಲೀನ್ ಮಾಡ್ಬೇಕು ಹೆಂಗೋ. ನೋಡಿ ಎಷ್ಟು ನೀಟಾಗಿ ಫಾರ್ಮೆಂಟ್ ಆಗಿದೆ ಇದಂತೂ. ಈ ರೇಂಜಿಗೆ ಯಾವತ್ತೂ ಆಗಿರಲಿಲ್ಲ, ಏನಕ್ಕಂದರೆ ಒಳಗಡೆ ಒಳ್ಳೆ ಲೈಟ್ ಹಾಕಿ ನಾವು ಚೆನ್ನಾಗಿ ಇಟ್ಟಿರೋದ್ರಿಂದ ನೀಟಾಗಿ ಫಾರ್ಮೆಂಟ್ ಆಗಿದೆ. ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇವಾಗ ಇಡ್ಲಿ ಮಾಡೋಣ. ನೋಡಿ ಎಷ್ಟು ನೀಟಾಗಿದೆ ಫರ್ಮೆಂಟೇಷನ್ ಮಾತ್ರ. ಇದು ನೀಟಾಗಿ ಮಿಕ್ಸ್ ಮಾಡಿ
ನಾನು ಹೇಳ್ದಂಗೆ ರೈಟ್ ಮೆಷರ್ಮೆಂಟ್ಸ್ ಹಾಕಿದ್ರೆ ಕರೆಕ್ಟಾಗಿ ಈ ಥರನೇ ದೋಸೆ ಆಗುತ್ತೆ. ಸೊ ನಾನು ಹೇಳ್ದಂಗೆ ರೈಟ್ ಮೆಷರ್ಮೆಂಟ್ಸ್ ಹಾಕಿದ್ರೆ ಈ ಥರ ಬ್ಯಾಟರ್ ಬರುತ್ತೆ. ಇದನ್ನು ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವೀಕ್ ಸ್ಟೋರ್ ಮಾಡ್ಕೋಬೋದು. ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಇಡ್ಲಿ ಮಾಡೋಣ. ಗಮ್ಮಂತಿದೆ. ಹೆಂಗಿದೆ ನಾನು ಮಾಡಿದ ಸಾಂಬಾರು? ಓಹೋ, ಇಡ್ಲಿ ನಿಂದು, ಸಾಂಬಾರು ನಂದು, ವಡೆ ನಿಂದು. ವಡೆ ನಾನು ಮಾಡ್ತೀನಿ.